ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ನಮ್ಮ ದೊಡ್ಡಮ್ಮನ ಮಗಳದು ಮದುವೆ ಆಯಿತು. ಇತ್ತೀಚೆಗೆ ಅಂದರೆ ಆಲ್ಮೋಸ್ಟ್ ಈಗ 1 ಮಂತ್ ಆಗ್ತಾ ಬಂತು. ಅದ್ರದ್ದು ಹಳೆ ವೀಡಿಯೋಗಳನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಹೋಗಿ ನೋಡಿ. ಇದು ರಿಸೆಪ್ಷನ್ ವೀಡಿಯೋ ಶೇರ್ ಮಾಡ್ಕೊತಾ ಇದ್ದೀನಿ. ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಒಂದ್ಸರಿ ಹೋಗಿ ವಿಸಿಟ್ ಮಾಡಿ. ನಿಮ್ಗೆ ಇಷ್ಟ ಅನಿಸಿದ್ರೆ ಥಮ್ಸಪ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ಈವ್ನಿಂಗ್ ರಿಸೆಪ್ಷನ್ಗೆ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದ್ರು ಅಂದರೆ ನೋಡೋಕ್ಕೆ 2 ಕಣ್ಣು ಸಾಲ್ತಿರ್ಲಿಲ್ಲ ರೀ. ಇದು ಎಂಟ್ರೆನ್ಸು. ಶಿವ ಪಾರ್ವತಿ ಆ ಕಡೆ ಈ ಕಡೆ ಇಟ್ಟು ಈ ಕಡೆ ನೋಡಿ ಎಲ್ಲ ಕಡೆನೂ ಈಗ ಈ ಥರದ್ದೆಲ್ಲ ತುಂಬ ನೋಡ್ತಾ ಇರ್ತೀವಿ ನಾವು ಮದುವೆ ಮಂಟಪಗಳಲ್ಲಿ. ಈ ಗಣಪತಿ 5 ಗಣಪತಿನಿಟ್ಟು ಅದೆಲ್ಲ ವಾದ್ಯ ನುಡಿಸ್ತಿರೋ ಥರ ತುಂಬ ಚೆನ್ನಾಗಿರುತ್ತೆ ರೀ. ಇದು ಮ್ಯೂಟ್ ಮಾಡಿದ್ದೀನಿ ನಾನು, ವಾಯ್ಸ್ ಓವರ್ ಕೊಡ್ತಿದ್ನಲ್ಲ ಅದಕ್ಕೆ. ತುಂಬ ಅಂದರೆ ತುಂಬ ಒಳ್ಳೆ ಮದುವೆ ಅಂತಂದರೆ ಸಂತೋಷದ ಕ್ಷಣಗಳು. ಅದರಲ್ಲೂ ಈ ಥರ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಒಳ್ಳೆ ವೆಲ್ಕಮ್ ಸಿಕ್ತಂಗೆ ಒಂಥರ ಪಾಸಿಟಿವ್ ವೈಬ್ ಇನ್ನೂ ಜಾಸ್ತಿ ಆಗುತ್ತೆ. ತುಂಬ ಸಂತೋಷ ಆಗುತ್ತೆ. ನಾವು ಏನೇ ಮನಸ್ಸಲ್ಲಿ ಭಾರ ಇದ್ರೂ ಮದುವೆ ಅಟೆಂಡ್ ಮಾಡಬೇಕಲ್ಲಪ್ಪ, ಹೋಗಬೇಕು ಅನಿವಾರ್ಯ ಅಂತ ಕೆಲವೊಂದು ಮದುವೆಗಳಿಗೆ ಮಾಡೋಕ್ಕೆ ಹೋಗಿರ್ತಾರೆ. ಆದರೆ ಇದನ್ನೆಲ್ಲ ನೋಡಿದಾಗ ನಮ್ಮ ನೋವೆಲ್ಲ ಮರ್ತೋಗ್ಬಿಟ್ಟು ಇನ್ನೂ ಚೆನ್ನಾಗಿ, ಇನ್ನೂ ಖುಷಿಯಾಗಿ, ಇನ್ನೂ ಒಂದಷ್ಟೊತ್ತು ಜಾಸ್ತಿ ಹೊತ್ತು ಕಾಲ ಕಳೆದು ಮನೆಗೆ ಬರ್ಬೋದು ಅಂತ ಒಂದು ವಾತಾವರಣ ಇತ್ತು ನಮ್ಮ ಅರ್ಚನನ ಮದುವೆಯಲ್ಲಿ. ನೋಡಿ ಇದು ಸ್ಟಾರ್ಟರ್ಸು, ಪನ್ನೀರ್ದು 1-2 ಡಿಶಸ್ಸು, ಮತ್ತು ಡ್ರೈ ಫ್ರೂಟ್ಸು, ಮತ್ತು 2 ಥರ ಜ್ಯೂಸು ಸ್ಟಾರ್ಟರ್ಸಲ್ಲಿ ಎಂಟ್ರೆನ್ಸಲ್ಲೇ ಇಟ್ಟಿದ್ರು. ಏನು ತಿನ್ನೋದು ಏನು ಬಿಡೋದು ಅನ್ನಂಗೆ ಆಗ್ಬಿಟ್ಟಿತ್ತು ರೀ ನಿಜವಾಗ್ಲೂ. ತುಂಬ ವೆರೈಟಿ ಫುಡ್ಡು. ಹೇಳ್ಬೋದು ಅಯ್ಯೋ ಸುಮ್ಮನೆ ಜಾಸ್ತಿ ವೇಸ್ಟ್ ಮಾಡಿಬಿಟ್ಟು, ಜಾಸ್ತಿ ಎಲ್ಲ ಥರ ಮಾಡಿ ವೇಸ್ಟ್ ಮಾಡೋದು ಬೇಡ ಅನ್ನೋದು ಒಂದು ಒಳ್ಳೆ ತಾಟೆ. ಆದರೆ ಇವರು ಯೋಚನೆ ಏನಾಗಿತ್ತು ಅಂತಂದರೆ, ಒಂದಷ್ಟು ಜನ ಅವ್ರದ್ದು ಸ್ವಂತ ಊರು ಹಳ್ಳಿ ಆಗಿರೋದ್ರಿಂದ ದೇವನಹಳ್ಳಿ, ಅಲ್ಲಿಂದ ಕೆಲವರು ಒಂದಷ್ಟು ಜನ ಬರೋರಿದ್ದರು. ಸಿಟಿ ಕಡೆಯಿಂದ ಬರೋರು ಒಂದಷ್ಟು ಜನ, ಫ್ರೆಂಡ್ ಸರ್ಕಲ್ ಎಲ್ಲ ಕ್ಯಾಟಗರಿಲೂ ಇದ್ರಲ್ಲ, ಅವರು ಎಲ್ಲರಿಗೂ ಇರ್ತಾರೆ ಅಫ್ಕೋರ್ಸು. ಆದರೆ ಇವರು ಎಲ್ಲರನ್ನೂ ಗಣನೆಗೆ ತಗೊಂಡು ಇದನ್ನು ಮತ್ತಿಗೆ ನೋಡಿ ನಮ್ಮ ಅಣ್ಣನ ಮಗಳು ರೂಮಲ್ಲಿದ್ದರು ಆರಾಮಾಗಿ. ಪಾಪ ನಮ್ಮ ಅತ್ತಿಗೆಗೆ ಹುಷಾರಿರಲಿಲ್ಲ ಅವತ್ತು, ಲಾಂಗ್ ಜರ್ನಿ ಮಾಡ್ಕೊಂಬಂದಿದ್ರಲ್ಲ. ಇವಳು ನಮ್ಮ ಅಕ್ಕನ ಮಗಳು ಪೂಜಾ, ನೋಡಿರ್ತೀರಿ ಈಗಾಗಲೇ ಹಳೆ ವೀಡಿಯೋಗಳಲ್ಲಿ. ಇದು ನಮ್ಮ ಅಕ್ಕ ಈ ಕಡೆ ಇಲ್ಲಿ ರೆಡ್ ಕಲರ್ ಬ್ಲೌಸ್ ಹಾಕಿರೋದು. ನಾವೆಲ್ಲ ಸ್ಟಾರ್ಟರ್ಸ್, ನಾನು ವೀಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ. ಸ್ಟಾರ್ಟರ್ಸ್ ಎಲ್ಲ ತಿಂದ್ಬಿಟ್ಟು ಒಳಗಡೆ ಹೋಗಿ ಕೂತ್ಕೊಳ್ಳೋಣ ಅಂದ್ಕೊಂಡು ಮಾತಾಡಿಕೊಂಡು ಸ್ಟಾರ್ಟರ್ಸ್ ತೊಗೋತಾ ಇದ್ವಿ. ಅದೇ ನಾನು ಹೇಳಿದ್ನಲ್ಲ, ಅವ್ರ ತಾಟ ಏನಿತ್ತು ಅಂತಂದರೆ, ಇವಾಗ ಎಲ್ಲರಿಗೂ ಈಗ BP, ಕೆಲವ್ರಿಗೆ ಶುಗರ್ ಪೇಷಂಟ್ಸು ಮುದ್ದೆ ಊಟ ಮಾಡ್ತಾರೆ, ಅನ್ನ ಅಷ್ಟು ಪ್ರಿಫರ್ ಮಾಡಲ್ಲ ಅಲ್ವಾ. ಅದಕ್ಕೋಸ್ಕರ ಅವ್ರಿಗೆ ಅಂತಲೇ ಮುದ್ದೆನೂ ಮಾಡಿಸಿದ್ರು. ಈ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಬರುತ್ತಲ್ಲ ಅದನ್ನೂ ಮಾಡಿಸಿದ್ರು. ನಾರ್ತು ಸೌತು ಯಾವ್ದು ಬೇಕು ಆ ಥರ, ಇಂಥದ್ದುಂಟು ಇಂಥದ್ದಿಲ್ಲ ಅನ್ನಂಗಿಲ್ಲ ರೀ ಎಲ್ಲರಿಗೂ. ನೋಡಿ ಇವರು ನಮ್ಮ ಭಾವ ಕೆಲಸ ಮಾಡ್ತಾರಲ್ಲ, ಗೌರ್ಮೆಂಟ್ ಅಫಿಷಿಯಲ್ ಅವರು, ಅಲ್ಲಿ ಸಹೋದ್ಯೋಗಿಗಳೆಲ್ಲ ಬಂದಿದ್ದರು. ಸ್ಕಿಪ್ ಮಾಡಿದೆ ನೋಡಿ, ಶರತ್ ಬಚ್ಚೇಗೌಡರು ಮತ್ತು ಬಚ್ಚೇಗೌಡರು ಇಬ್ಬರು ಬಂದಿದ್ದರು ಮಕ್ಕಳನ್ನ ಆಶೀರ್ವಾದ ಮಾಡೋಕ್ಕೆ. ಅವರು ತುಂಬ ಅವ್ರಿಗೆ ಫ್ಯಾಮಿಲಿ ಫ್ರೆಂಡ್ ಥರ, ಅವರು ಕ್ಲೋಸ್ ಆಗಿದ್ದಾರೆ ನಮ್ಮ ಭಾವ ಅವರು ಎಲ್ಲ. ಇದು ನೋಡಿ ಹುಡುಗಿ ರೆಡಿ ಆಗಿಬಿಟ್ಟು ಈ ಥರ ಬಂದು ರಿಸೆಪ್ಷನ್ಗೆ ನಮ್ಮ ಅರ್ಚನ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ರೀ. ಅವಳ ಫ್ರೆಂಡ್ಸ್ ಎಲ್ಲ ಹೋಗಿ ಈಗ ಮಾಮೂಲಿ ಹುಡುಗಿನ ಕರ್ಕೊಂಬರ್ತಾರಲ್ಲ, ಅದಕ್ಕೆ ಹುಡುಗಿರು ಅವಳ ಫ್ರೆಂಡ್ಸ್ ಇವರೆಲ್ಲ ಅವ್ರು ಕರ್ಕೊಂಡು ಹೋಗ್ತಾಯಿದ್ರು. ನಾವು ಕೂತ್ಕೊಂಡು ಎಂಜಾಯ್ ಮಾಡಿಕೊಂಡು ಫ್ರೆಂಡ್ಸೇ ಎಲ್ಲ ಓಡಾಡ್ತಿದ್ರಲ್ವಾ. ನೋಡಿ ಶರತ್ ಬಚ್ಚೇಗೌಡರು ಬಂದರು, ಅವರು ಬಚ್ಚೇಗೌಡರು, ಆಮೇಲೆ ಶರತ್ ಬಚ್ಚೇಗೌಡರು ಬಂದರು. ಮಕ್ಕಳನ್ನ ಆಶೀರ್ವಾದ ಮಾಡಿಬಿಟ್ಟು ಹೋದರು. ಆಮೇಲೆ ನೋಡಿ ಇವಾಗ ಹೆಂಗೆ, ನೀವು ಹಳೆ ವೀಡಿಯೋ ಎಲ್ಲ ನೋಡಿದರೆ ಗೊತ್ತಿರುತ್ತೆ. ನಮ್ಮ ಚಿಕ್ಕಮ್ಮನ ಮಗಳು ಲತಾ ಅಂತ, ಇವಳದೇ ಜಾಸ್ತಿ ಎಲ್ಲ ಓಡಾಟ, ತುಂಬ ಆ್ಯಕ್ಟಿವ್ ಆಗಿರ್ತಾಳೆ ಇವಳು. ನೋಡಿ ಹೇರ್ ಸ್ಟೈಲ್ ಆಗಲಿ, ಅವಳು ಸೀರೆ ಆಗಲಿ, ಇವಳು ಎಲ್ಲದರಲ್ಲೂ ಪರ್ಫೆಕ್ಟ್. ಇವಳು ಸ್ವಲ್ಪ ಈ ಕಲರ್ ಸೀರೆ ಬೇಕು ಅಂದರೆ ಹುಡುಕಿ ಆ ಕಾಂಬಿನೇಷನ್ನ ಎಲ್ಲಾದರೂ ಆಗಲಿ ಹುಡುಕಿ ತಗೋತಾಳೆ ಆ ಥರ. ನೋಡಿ ವೆಲ್ಕಮ್ಮು ಹುಡುಗಿಗೆ ಈ ಥರ ಗ್ರ್ಯಾಂಡ್ ವೆಲ್ಕಮಿಂಗ್ ಇತ್ತು. ಇದು ಬ್ಯಾಕ್ಗ್ರೌಂಡ್ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ರೀ. ಆದರೆ ಕಾಪಿರೈಟ್ ಬರುತ್ತೆ ಅಂತ ನಾನು ಮ್ಯೂಟ್ ಮಾಡಿದ್ದೀನಿ. ನಮ್ಮ ಫ್ಯಾಮಿಲಿಲಿ ಈ ಥರ ಮದುವೆ ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು, ಟು ಬಿ ಆನೆಸ್ಟ್. ನೋಡಿ ಯಕ್ಷಗಾನದ್ದು ಇತ್ತು ಹಿಂದ್ಗಡೆ, ಈ ಥರ ವೆಲ್ಕಮ್ ಮಾಡ್ತಾಯಿದ್ರು. ಒಂಥರ ಖುಷಿ ಅನಿಸುತ್ತೆ ಅಲ್ವಾ. ಅವಳಿಗಂತೂ ಅರ್ಚನಾ ಪ್ರೌಡ್ ಫೀಲ್ ಮಾಡ್ಕೋತಿದ್ಲು ಅನಿಸುತ್ತೆ. ಯಾಕೆ ಅಂತಂದರೆ ಅವಳು, ನಾನು ಹೇಳ್ದಂಗೆ ಪದೇ ಇದೆ ನಮ್ಮ ಅಕ್ಕ, ಇವಳಿಗೆ ಕ್ರೆಡಿಟ್ಸ್ ಎಲ್ಲ ಹೋಗ್ಬೇಕಾಗಿರೋದು. ಯಾಕೆ ಅಂತಂದರೆ ಅವಳು ಮಲೇಷಿಯಾಕ್ಕೆ ಹೋಗಿದ್ಲು. ನಮ್ಮ ಭಾವ ಅವ್ರದ್ದೇನಿದ್ರು ಫೈನಾನ್ಸ್ ಏನು ಬೇಕೋ ಅದು ಮಾಡ್ತಾರೆ ಅಷ್ಟು, ಅಂದರೆ ಇನ್ನು ಬಾಕಿದೆಲ್ಲ ನಮ್ಮ ಅಕ್ಕನೇ. ಪಾಪ ಅವ್ರಿಗೆ ಟೈಮ್ ಇರಲ್ಲ ಅಲ್ವಾ ಕೆಲಸ. ಇವಳೇ ಎಲ್ಲ ಜಾಸ್ತಿ ಎಲ್ಲ ಓಡಾಡಿಕೊಂಡು ಮಾಡಿದಂಥದ್ದು ಅಂತ ನನ್ನ ಅಭಿಪ್ರಾಯ.
ಯಾಕೆಂದರೆ ನಾವು ನೋಡಿದ್ವಲ್ಲ ನೋಡಿ, ಶರತ್ ಬಚ್ಚೇಗೌಡ್ರ ಜೊತೆ ಎಲ್ಲ ಒಂದು ಫ್ಯಾಮಿಲಿ ಪಿಕ್ ತೊಗೊಂಡು ತುಂಬ ಹೊತ್ತು ಅವರು ಟೈಮ್ ಸ್ಪೆಂಡ್ ಮಾಡಿದ್ರು ಅಂತಲೇ ಹೇಳ್ಬೋದು. ನಾವು ಎಲ್ಲ ಮೀಟ್ ಮಾಡ್ದಂಗೆ ಆಯಿತು, ಅವ್ರನ್ನ ನೋಡ್ದಂಗೆ ಆಯ್ತು ಹತ್ರದಿಂದ. ನೋಡಿ ಈ ಥರ ಗ್ರ್ಯಾಂಡ್ ವೆಲ್ಕಮ್ ಮಾಡಿಕೊಂಡು ಕರ್ಕೊಂಡೋಗಿ ಸ್ಟೇಜಲ್ಲಿ ನಿಲ್ಲಿಸಿ ಆಮೇಲೆ ಒಬ್ಬೊಬ್ಬರಾಗಿ ಹೋಗಿ, ಮಾಮೂಲಿ ಇರುತ್ತೆ ಅಲ್ವಾ ಎಲ್ಲ ಫ್ಯಾಮಿಲಿಯವರು ಬಂದಿದ್ದು ನೋಡ್ರಿ. ಇದು ಫ್ಯಾಮಿಲಿ, ಇದು ಪ್ರೀ ವೆಡ್ಡಿಂಗ್ ಶೂಟ್ ನೋಡ್ರಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಯಾವ ಮೂವಿಗೂ ಏನು ಕಡಿಮೆ ಇಲ್ಲ, ಆ ಥರ ಮಾಡಿಸಿದ್ದಾರೆ. ಫುಲ್ಲು ನೋಡೋಕ್ಕಾಗಿಲ್ಲ, ನನಗೆ ಟೈಮ್ ಸಿಕ್ಕಿಲ್ಲ ನೋಡಿ ಇನ್ನೂ. ನಮ್ಮ ಮನೇಲಿ ನಮ್ಮ ತಂದೆ ಈಗ ರೀಸೆಂಟಾಗಿ ಸ್ವಲ್ಪ ಹೋಗ್ಬಿಟ್ರು ರೀ, ಅದೊಂದು ಬ್ಯಾಡ್ ಇನ್ಸಿಡೆಂಟ್ ಆಗೋಯ್ತು. ಅದಕ್ಕೋಸ್ಕರ ಈ ವಿಡಿಯೋ ಶೇರ್ ಮಾಡ್ಕೊಳ್ಳೋದು ಸ್ವಲ್ಪ ಲೇಟ್ ಆಗ್ತಿದೆ. ಏನೂ ಮಾಡೋಕ್ಕಾಗಲ್ಲ ಅಲ್ವಾ, ಆಲ್ಮೋಸ್ಟ್ ಅವ್ರದ್ದು ಇನ್ನೇನು 20 ಡೇಸ್ ಆಗ್ತಾ ಬಂತು. ಈಗ ಮಾಮೂಲಿ ಎಲ್ಲ ಹೋಗಿ ಎಲ್ಲರಿಗೂ ಗೊತ್ತಿದ್ದಂಗೆ ವಿಶ್ ಮಾಡಿ ಫೋಟೋ ತೆಗೆಸ್ಕೊಳ್ಳೋಂಥ. ಇದು ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ಇವನೇ ಕೇರಳದಲ್ಲಿ ಡಾಕ್ಟ್ರು. ಅವರು ನಮ್ಮ ಅತ್ತಿಗೆ, ಅವರು ಡಾಕ್ಟ್ರೇ. ನೋಡಿ ಇನ್ನೊಂದು ಸರಿ ಗಣಪತಿ ತೋರಿಸ್ತಾ ಇದ್ದೀನಿ. ಅದು 5 ಗಣಪತಿ ವಾದ್ಯ ನುಡಿಸ್ತಿರೋದು. ಇದು ಮಾಮೂಲಿ ಈ ಸಿಂಗಲ್ಲು 2 ಥರ ಹೇಳಿದ್ನಲ್ಲ, ಸ್ಟಾರ್ಟರ್ಸಲ್ಲಿ 2 ಥರ ಜ್ಯೂಸು, ಡ್ರೈ ಫ್ರೂಟ್ಸು, ಏನು ತಿನ್ನೋದು ಏನು ಬಿಡೋದು ಅನ್ನೋ ಥರ ಆಗಿತ್ತು. ಇದು ನನ್ನ ಕೈ ನೋಡಿ, ಮೆಹಂದಿ ಹಾಕ್ಸ್ಕೊಂಡಿದ್ನಲ್ಲ, ತುಂಬ ಚೆನ್ನಾಗಿ ಹಾಕಿದ್ರು ಮೆಹಂದಿ ಕೂಡ. ಇವಾಗ ನೀವು ನೋಡ್ತಾ ಹೋಗಿ, ಇದ್ರ ಮಧ್ಯೆ ಒಂದೇ ಒಂದು ಕತೆ ಶೇರ್ ಮಾಡ್ಕೋತೀನಿ ನೋಡಿ. ತುಂಬ ಚೆನ್ನಾಗಿ ಮಾಡಿಸಿದ್ರು ಮದುವೆನ. ಇದು ಅವರ ಸಹೋದ್ಯೋಗಿಗಳು ಎಲ್ಲ ತುಂಬ ಜನ ಸೇರಿದ್ರು ರೀ, ತುಂಬ ಅಂದರೆ ತುಂಬ ಜನ ಸೇರಿದರು. ಇವಾಗ ನಾವು ಇತಿಹಾಸ ನೋಡ್ತಾ ಹೋದರೆ ದೇವಾನುದೇವತೆಗಳು ಕೂಡ ಕಷ್ಟಪಟ್ಟೆ ಎಲ್ಲ ನಮಗೆ ಮಾದರಿಯಾಗಿ ದೇವ್ರುಗಳ ರೂಪದಲ್ಲಿರೋದು. ಯಾಕೆಂದರೆ ಶಿವನಿಗೋಸ್ಕರ ಪಾರ್ವತಿ ತಪಸ್ ಮಾಡ್ತಾಯಿದ್ರೆ, ಶಿವ ಕೂಡ ಆ ಕಡೆಯಿಂದ ಪಾರ್ವತಿಗೋಸ್ಕರ ತಾಳ್ಮೆಯಿಂದ ಕಾಯ್ತಾ ಇದ್ರಂತೆ. ಹಂಗೆ ರಾವಣ ಸೀತೆನ ಅಪಹರಿಸ್ಬಿಟ್ಟಿದ್ದಾಗ ರಾಮ ಕೂಡ ತುಂಬ ಇದ್ರಂತೆ. ಹಂಗೇ ಸೀತೆನೂ ರಾವಣನ ಇದರಲ್ಲಿದ್ದಾಗ ತುಂಬ ದುಃಖ ಪಡ್ತಾ ಇದ್ರಂತೆ. ಇಷ್ಟೊತ್ತಿಗೆ ಹೋಗಿ ನಾನು ರಾಮನ್ನ ಹೋಗಿ ಇದು ಮಾಡ್ತೀನೋ, ಮೀಟ್ ಮಾಡ್ತೀನೋ ಅಂತ. ನೋಡಿ ಸ್ಟಾರ್ಟರ್ಸಿಂದ ಊಟಕ್ಕೆ ಸ್ಟಾರ್ಟ್ ಆಗಿದ್ದಿದ್ದು ನೀವೇ ನೋಡ್ತಾ ಇದ್ದೀರಲ್ಲ. ಸ್ಟಾರ್ಟರ್ಸ್ ಆಯ್ತಾ ಅಲ್ವಾ, ಕಡೆಗೆ ಈ ಥರ ಚಾಟ್ಸ, ಕಡೆಗೆ ಊಟನ ಯಾವ್ದು ತಿನ್ನೋದು ಯಾವ್ದು ಬಿಡೋದು ಎಲ್ಲ ಸ್ವಲ್ಪ ಟೇಸ್ಟ್ ನೋಡಲೇಬೇಕಲ್ವ. ಹಂಗೆ ನೋಡಿದ್ವಿ. ಹಂಗೆ ಸೀತೆನ ರಾವಣ ಅಪಹರಿಸಿದಾಗ ರಾಮ ಸೀತೆ ಇಬ್ಬರು ದುಃಖ ಅನುಭವಿಸಿದ್ರಂತೆ. ಹಂಗೆ ಶ್ರೀಕೃಷ್ಣ ಕೂಡ ರಾಧೆ ಸಿಗದೇ ಇದ್ದಾಗ ರಾಧೆಗೆ ಜೀವನನೇ ಬೇಜಾರಾಗಿ ಹೋಗಿತ್ತಂತೆ, ಕೃಷ್ಣಂಗೂ ಹಂಗೆ ಆಗಿತ್ತಂತೆ. ಹಂಗೆ ದೇವತೆಗಳೇ ಕೂಡ ಆ ಥರ ಕಷ್ಟಗಳು ಅನುಭವಿಸಿದ್ದಾಗ ನಾವು ಕೂಡ ಏನು ಉಲ್ಮಾನ್ರವಲ್ಲ ಅಲ್ವಾ. ನಾವು ಹುಟ್ಟುವಾಗ ನಮ್ಮ ತಾಯಿ ಹೆರಿಗೆ ನೋವನ್ನ ಅನುಭವಿಸಿ ನಮ್ಮನ್ನು ಈ ಭೂಮಿಗೆ ತಂದಿರ್ತಾರಲ್ವ. ಆಮೇಲೆ ನಾವು ಜೀವನದಲ್ಲಿ ನೋವು ಪಡೋದು ಕೂಡ ಹೆರಿಗೆ ನೋವಿಗೆ ಸಮಾನ ಅಂತೆ. ಆದರೆ ಆ ನೋವನ್ನ ನಾವೇ ಅನುಭವಿಸ್ಬೇಕು ನೋಡಿ. ಇದು ನಮ್ಮ ಅಕ್ಕನ ಮಗ ವಿನಯ್ ಅಂತ, ಅವನ ಹೆಂಡತಿ ಸ್ಮಿತಾ. ಇವನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಜರ್ಮನಿಲಿ ವರ್ಕ್ ಮಾಡ್ತಾನೆ. ಅವನ ಹೆಂಡತಿ ಆಡಿಟರು. ಅವಳು ಜರ್ಮನಿಲಿ ಒಳ್ಳೆ ಜಾಬಲ್ಲಿದ್ದಾಳೆ. ಇವಾಗ BMW ಕಾರ್ ಅವಳ ಒಂದು ಇದರಲ್ಲೇ ಸಂಪಾದನೆಯಲ್ಲಿ ತಗೊಂಡಿದ್ದಾಳೆ. ಪ್ರೌಡ್ ಫೀಲ್ ಆಗುತ್ತೆ. ತುಂಬ ಬ್ರೇವ್ ಗರ್ಲು. ಅವ್ರ ಮಗನೇ ಇವನು ಯುಕಿ. ಇದು ಜರ್ಮನ್ ಕಲೀಗು ಅವ್ರದ್ದು. ಅವರು ಕೂಡ ಬಂದಿದ್ದರು ಮದುವೆಗೆ ಅಟೆಂಡ್ ಮಾಡೋಕ್ಕೆ. ಅವ್ರನ್ನೂ ಎಲ್ಲ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಅಕ್ಕನ ಮಗಳು ಪೂಜಾ ಆಬ್ವಿಯಸ್ಲಿ ನೋಡಿರ್ತೀರಿ ಎಲ್ಲರೂ. ಇವನೇ ಯುಕಿ ಮಗ. ಎಲ್ಲಿ ಇವನದೊಂದು ಫಾಲೋ ಪೇಜ್ ಇದೆ ಇನ್ಸ್ಟಾಗ್ರಾಮಲ್ಲಿ ಯುಕಿದು. ಇದು ಅಣ್ಣನ ಮಗಳು, ಅಣ್ಣ, ನಮ್ಮ ತಾಯಿ, ನಮ್ಮ ಅತ್ತಿಗೆ ಎಲ್ಲ ತುಂಬ ಹ್ಯಾಪಿ ಮೂಮೆಂಟ್ಸು ನಮಗೆ. ಇದು ಮಾತ್ರ ಇವಂದು ಅಲ್ಲಿ ಜರ್ಮನಿಲಿ ಎಲ್ಲ ಕಡೆನೂ ಅಲೋ ಇದೆಯಂತೆ ರೀ ಪೆಟ್ಸ್ಗೆ. ಮೂವಿಯಿಂದ ಹಿಡಿದು ಮಾಲಿಂದ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ. ಇವರೇ ಸ್ಮಿತಾ, ನಮ್ಮ ಅಕ್ಕನ ಸೊಸೆ. ಇವರು ತುಂಬ ಆ್ಯಕ್ಟಿವ್, ತುಂಬ ಬ್ರೇವು. ಅಣ್ಣನ ಮಗಳು ಇವರಿಬ್ಬರು ಅಷ್ಟೇ. ನಮ್ಮ ಮನೇಲಿ ನಮ್ಮ ಅಣ್ಣಂಗಾಗಲಿ ನಮ್ಮ ಅಕ್ಕನ ಮಗಂಗಾಗಲಿ ಸಿಕ್ಕಿರೋಂಥ ಇಬ್ಬರು ಸೊಸೆರು ಕೇರಳದವ್ರು ಆಯಿತಾ. ಆದರೆ ಇಬ್ಬರೂ ಕೂಡ ತುಂಬ ಒಳ್ಳೆಯವರು ರೀ. ತುಂಬ ಹ್ಯಾಪಿ, ನಮಗೆ ತುಂಬ ಖುಷಿ ಅಂಥವರು ನಮ್ಮ ಮನೆಗೆ ಸೊಸೆಯಾಗಿ ಬಂದಿರೋದು. ಇವ್ರು ನಮ್ಮ ಭಾವ ನೋಡಿ. ಇವರು ಶರತ್ ಬಚ್ಚೇಗೌಡ್ರನ್ನ ಆವಾಗಲೇ ನೋಡಿದ್ರಲ್ವಾ. ಆಮೇಲೆ ಅವ್ರ ಮಗ ಬಂದರು ಶರತ್ ಬಚ್ಚೇಗೌಡರು. ಅವರು ಹೋಗಿ ಮದುಮಕ್ಕಳನ್ನ ಆಶೀರ್ವಾದ ಮಾಡಿಬಿಟ್ಟು ಬಂದರು.
ಇವಾಗ ಕತೆನ ನಾನು ಅರ್ಧಕ್ಕೆ ನಿಲ್ಲಿಸಿದ್ನಲ್ಲ, ಅದೇ ತಾಯಿ ನಮ್ಮನ್ನು ಮಕ್ಕಳನ್ನ ಇರಬೇಕಾದ್ರೆ ಒಂದು ಸರಿ ಮಾತ್ರ ನಾವು ಹೆರಿಗೆ ನೋವು ಅನುಭವಿಸಿರ್ತಾರೆ. ಆದರೆ ಜೀವನದಲ್ಲಿ ಬರೋ ಕಷ್ಟ ಎಲ್ಲ ಈಕ್ವಲ್ ಟು ಹೆರಿಗೆ ನೋವಿಗೆ ಸಮಾನ. ಅದನ್ನೆಲ್ಲ ನಾವೇ ಅನುಭವಿಸ್ಬೇಕು, ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. ಅಂದರೆ ಕಷ್ಟಗಳು ಆ ಮಟ್ಟಕ್ಕೆ ನಮ್ಗೆ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ನೋಡಿ, ಶರತ್ ಬಚ್ಚೇಗೌಡರು ಹೋಗಿ ಮಕ್ಕಳನ್ನ ಆಶೀರ್ವಾದ ಮಾಡ್ತಾ ಇರೋವಂಥದ್ದು, ಅದನ್ನೆಲ್ಲ ನಾವೇ ಅನುಭವಿಸ್ಬೇಕು, ಬೇರೆಯವ್ರು ಅನುಭವ್ಸೋಕ್ಕಾಗಲ್ಲ. ನಮಗೆ ಬಂದಂಥ ನೋವನ್ನ ಅನುಭವಿಸಿ ನಾವೇ ಹುಟ್ಟಬೇಕು ನಮಗೆ ಜೀವನದಲ್ಲಿ ಅಂತಂದರೆ ಆ ನೋವನ್ನ ನಾವು ಅನುಭವಿಸ್ಬೇಕು ಅಂತ ಇದ್ರ ಅರ್ಥ. ಇಲ್ಲದೇ ಇದ್ದರೆ ನಾವು ಕಷ್ಟ ಎಲ್ಲ ನೀಗಿ ನೆಕ್ಸ್ಟ್ ಜೀವನ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನಾವು ಭಗವಂತನ ಕಷ್ಟ ಕೊಡಬೇಡಪ್ಪ ಅಂತ ಬೇಡ್ಕೊಳಕ್ಕಾಗಲ್ವಂತೆ. ಆ ಕಷ್ಟನೆಲ್ಲ ಎದುರಿಸುವಂಥ ಧೈರ್ಯ ಕೊಡಪ್ಪ ಅಂತ ಮಾತ್ರ ಕೇಳ್ಕೊಬೋದಂತೆ. ಎಷ್ಟು ನಿಜ ಅಲ್ವೇನ್ರಿ ಇದು? ಇದು ಒಂದೇ ಲೈನಲ್ಲಿ ಹೇಳಿದ್ರೆ ಈ ಕತೆಗೆ ತುಂಬ ಅರ್ಥ ಇದೆ. ನಾನು ಮಧ್ಯ ಈ ವಿಡಿಯೋಗೂ ಕೂಡ ಸ್ವಲ್ಪ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ನಲ್ಲ, ಅದಕ್ಕೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಅಲ್ಲ ಅಂತ ಅನ್ನಿಸ್ಬೋದು. ಆದರೆ ಕಡೆ ತಾತ್ಪರ್ಯ ನಿಮ್ಗೆ ಅರ್ಥ ಆಗಿದ್ದರೆ ಎಷ್ಟು ಜನ ಅಗ್ರಿ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆಯಿತಾ? ನೋಡಿ, ಎಲ್ಲ ವಿಶ್ ಮಾಡಿ ಎಲ್ಲ ಮಾಡಿಬಿಟ್ಟು ಹೋದ್ಮೇಲೆ ನಾವು ಅಲ್ಲಿ ತನಕ ಎಲ್ಲ ನೋಡ್ತಾ ಕೂತಿದ್ವಿ. ಆಮೇಲೆ ನಾವು ಲಾಸ್ಟಲ್ಲಿ ಸ್ಟೇಜ್ ಮೇಲೆ ಹೋಗಿ ನಾವು ಅವ್ರಿಗೆ ವಿಶ್ ಮಾಡಿಬಿಟ್ಟು ನಾವು ಹೋಗಿ ಊಟ ಮಾಡಿದ್ವಿ. ಊಟ ಮಾಡಿಬಿಟ್ಟು ನೆಕ್ಸ್ಟ್ ಮಾರನೇ ದಿವಸ ಧಾರೆ ಇತ್ತಲ್ವ, ಅದಕ್ಕೆ ಪ್ರಿಪೇರ್ ಆಗಬೇಕಾಗಿತ್ತು. ಪ್ರಿಪೇರ್ ಅಂತಂದರೆ ಏನಿಲ್ಲ, ಆರಾಮಾಗಿ ರಾತ್ರಿನೂ ಸ್ವಲ್ಪ ಶಾಸ್ತ್ರಗಳಿರುತ್ತಲ್ವ, ಆ ಶಾಸ್ತ್ರಗಳು, ಬಳೆ ಶಾಸ್ತ್ರ, ಮಾರನೇ ದಿವಸ ಗೌರಿ ಪೂಜೆ. ಅದು ಗೌರಿ ಇದು ನಮ್ಮ ತಾಯಿ, ನಮ್ಮ ಫ್ಯಾಮಿಲಿ, ಇದು ನಮ್ಮಣ್ಣ, ನಮ್ಮ ಅತ್ತಿಗೆ, ನಾನು, ನಮ್ಮ ಭಾವ, ನಮ್ಮ ದೊಡ್ಡಮ್ಮನ ಮಗಳು, ಆಮೇಲೆ ನಮ್ಮ ಅಕ್ಕನ ಮಗಳು, ನಮ್ಮ ಚಿಕ್ಕಮ್ಮ, ನಮ್ಮ ಚಿಕ್ಕಮ್ಮನ ಮಗಳು, ಅವರೆಲ್ಲ ಬಂದಿದ್ದರು. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಅವರು ರಿಸೆಪ್ಷನ್ಗೆ ಬಂದಿರಲಿಲ್ಲ, ಧಾರೆಗೆ ಬಂದಿದ್ರು. ನಾನು ಆಗಲೇ ಹೇಳ್ದಂಗೆ ಊಟದಲ್ಲಿ ವೆರೈಟಿ ಆಫ್ ಫುಡ್ಸ್ ಇತ್ತು, ತುಂಬ ಟೇಸ್ಟಿ ಆಗಿತ್ತು. ಧಾರೆ ಊಟಕ್ಕೆ ಇದು ರಾಗಿ ಮುದ್ದೆ ಮಾಡಿಸಿದ್ರು ಅವರು. ರಾಗಿ ಮುದ್ದೆ, ಚಿತ್ತಕಬೇಳೆ ಸಾರು. ಅದನ್ನು ಧಾರೆ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಥಮ್ಸ್ ಅಪ್ ಕೊಡಿ, ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಅಂದರೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಚಾನಲ್ನಲ್ಲಿ ಹಳೆ ವೀಡಿಯೋನೆಲ್ಲ ಒಂದ್ಸರಿ ಹೋಗಿ ನೋಡಿ. ಸ್ವಲ್ಪ ಇನ್ಫಾರ್ಮೇಟಿವ್ ವೀಡಿಯೋಸ್ನು ಶೇರ್ ಮಾಡ್ಕೊಂಡಿದ್ದೀನಿ. ಈ ರಿಯಾಲಿಟಿ ಚೆಕ್ ಅಂತಾರಲ್ಲ, ಆ ಥರ ಈ ಗ್ಯಾಸ್ ಸಬ್ಸಿಡಿ ಬಗ್ಗೆ ಮತ್ತು ಗೃಹಲಕ್ಷ್ಮಿ ಪಿಂಕ್ ಕಾರ್ಡ್ ಬಗ್ಗೆ ಇವಾಗ ಮೊನ್ನೆ ಒಂದು ವೀಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ, ಮಿಸ್ ಮಾಡದೆ ಹೋಗಿ ನೋಡಿರಿ. ಆಮೇಲೆ ಮೆನೋಪಾಸ್ದು ಒಂದು ವೀಡಿಯೋ ಶೇರ್ ಮಾಡಿದ್ದೀನಿ. ಸಿಂಪಲ್ಲಾಗಿ ಯಾವ ಥರ ನಾವು ಮೇಕಪ್ ಮಾಡ್ಕೋಬೋದು ಮನೇಲೇ, ಸುಮ್ಮನೆ ಅಷ್ಟೊಂದು ದುಡ್ಡು ಸುರಿಯೋ ಬದಲು ಅನ್ನೋದು ಕೂಡ ವೀಡಿಯೋ ಇದೆ. ಎಲ್ಲ ಹೋಗೊಂದು ಸರಿ ನೋಡಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಥಮ್ಸ್ ಅಪ್ ಕೊಡಿ. ನಿಮ್ಗೇನು ಅನಿಸುತ್ತೆ ಅದನ್ನ ಕಮೆಂಟ್ ಮುಖಾಂತರ ತಿಳಿಸಿ, ಆಯಿತಾ? ನೆಕ್ಸ್ಟು ಧಾರೆ ವೀಡಿಯೋ ಇದೆ, ಅದೊಂದಾದರೆ ಮದುವೆ ಸಂಪೂರ್ಣವಾಗಿ ಕಂಪ್ಲೀಟಾಗಿ ಮದುವೆ ವೀಡಿಯೋನ ಶೇರ್ ಮಾಡ್ಕೊಂಡಂಗೆ ಆಗುತ್ತೆ. ಇವಳ್ದು ಎಂಗೇಜ್ಮೆಂಟ್ದು ಮತ್ತು ಮನೇಲಿ ಚಪ್ಪರ ಶಾಸ್ತ್ರ ಮಾಡಿದ್ದು ಅದನ್ನು ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ. ಅದನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡಿದರು ಅವರು. ಅದನ್ನು ನಾವು ಪುನಃ ಅದನ್ನ ನಾನು ಹೋಗಿ ನೋಡ್ತಾ ಇರ್ತೀನಿ, ಅಷ್ಟು ಖುಷಿಯಾಗುತ್ತೆ ಆ ಮೊಮೆಂಟ್ಸ್ ಎಲ್ಲ ನೋಡ್ತಾ ಇದ್ದರೆ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಕ್ರಿಸ್ಮಸ್ ಎಲ್ಲರಿಗೂ.